ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಆರ್ಥಿಕ ಸಚಿವರಾದಂಥ ಸಿದ್ದರಾಮಯ್ಯನವರು 2024-25ರ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಸಮಸ್ತ ಕರ್ನಾಟಕ ಸರ್ವ ಜನಾಂಗಗಳ ಏಳಿಗೆಗೆ ಮತ್ತು ಅಭಿವೃದ್ಧಿಗೆ ಕೊಟ್ಟಂಥ ಈ ಬಜೆಟನ್ನು ನಾನು ಸ್ವಾಗತಿಸ್ತೇನೆ. ಸಮಸ್ತ ಕರ್ನಾಟಕ ಜನತೆಯ ಪರವಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬರೋದರಿಂದ ಇಲ್ಲಿಯ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತದೆ, ದಿವಾಳಿ ಆಗ್ತಾರೆ. ಆ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕಾಮಗಾರಿಗೆ ಹಣ ಇರೋದಿಲ್ಲ ಅಂತ ಹೇಳುವಂಥ ಸುಳ್ಳು ಆರೋಪಗಳನ್ನ ಏನು ವಿರೋಧ ಪಕ್ಷ ಮಾಡ್ತಾ ಇದ್ದು, ಇವತ್ತು ಆರೋಪಗಳೆಲ್ಲ ಸುಳ್ಳು ಅಂತ ಸಾಬೀತಾಗಿದೆ. ಅವರ ಆಶಯ ಇದ್ದಿರ್ಬೋದು, ಅದು ಕೂಡ ಹುಸಿಯಾಗಿದೆ. ಇದರಿಂದ ಸ್ವಾಗತಾರ್ಹವಾದಂಥ ಈ ಬಜೆಟ್, ಇದರಲ್ಲಿ ಹಲವಾರು ಅಂಶಗಳು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಮಗೆ ಆರೋಗ್ಯ ಇಲಾಖೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಹಾಗೆ ನಮ್ಮ ಶೈಕ್ಷಣಿಕ ಇಲಾಖೆಯಲ್ಲಿ ಶಾಲೆಗಳ ಸ್ಥಾಪನೆ, ಪಾಲಿಟೆಕ್ನಿಕ್ ಕಾಲೇಜುಗಳ ಸ್ಥಾಪನೆ, ನರ್ಸಿಂಗ್ ಕಾಲೇಜುಗಳ ಸ್ಥಾಪನೆ, ಹೀಗೆ ಹಲವಾರು ಉತ್ತಮವಾದಂಥ ಕಾರ್ಯಕ್ರಮಗಳು ಈ ಬಜೆಟ್ನಲ್ಲಿ ಬಂದಿದೆ. ಮತ್ತು ನಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಮತ್ತು ಕೃಷಿಕ ಕ್ಷೇತ್ರದಲ್ಲಿ ಮತ್ತು ಕೋಆಪರೇಟಿವ್ ಕ್ಷೇತ್ರದಲ್ಲಿ ಎಲ್ಲ ವಿವಿಧ ಕ್ಷೇತ್ರಗಳ ಅರಣ್ಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಈ ರಾಜ್ಯ ಸರ್ಕಾರ ಬಹಳ ಉತ್ತಮವಾದಂಥ ಒಂದು ಬಜೆಟ್ನ ಮಂಡನೆ ಮಾಡಿದ್ದಾರೆ. ಒಳ್ಳೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ಘೋಷಣೆಗಳು ಮಾಡಿದ್ದಾರೆ. ಬಹು ವರ್ಷಗಳ ನಿರೀಕ್ಷೆ, ಬಹು ವರ್ಷಗಳ ಬಹುಶಃ ಪ್ರಾರ್ಥನೆ ಏನಿತ್ತು ಜಿಲ್ಲೆಯ ಜನರ, ಅದನ್ನು ಈಡೇರಿಸುವುದರಲ್ಲಿ ಈ ಬಜೆಟ್ ಬಹಳ ಉತ್ತಮವಾದಂಥ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮೊದಲನೇದಾಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದ್ರೆ ಇವತ್ತು ಆಸ್ಪತ್ರೆ ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಇಂಟಿಗ್ರೇಟೆಡ್ ಅಂಡ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟರಿ ಅಂತ IPHL ಅಂತ ಹೇಳಿ ಸ್ಥಾಪನೆಯನ್ನ ಮಾಡ್ತಾ, ಅಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಂದರೆ ಕೊಡಗಿಗೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಒಂದು IPHL ಸ್ಥಾಪನೆ ಮಾಡಬೇಕು ಅಂತ ಹೇಳಿ, ಬಹಳ ಕ್ವಾಲಿಟಿ ಮತ್ತು ಅಫೋರ್ಡೆಬಲ್ ಲ್ಯಾಬೊರೇಟರಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಬಜೆಟ್ನಲ್ಲಿ ತಗೊಂಡಿದ್ದಾರೆ. ಹಾಗೆ ಹೃದಯ ಅಪಘಾತಗಳಿಗೆ ಸಂಬಂಧಪಟ್ಟಂತೆ ಕಾರ್ಡಿಯಾಕ್ ಯೂನಿಟ್ ಅನ್ನು ಕೂಡ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಸ್ಥಾಪನೆ ಮಾಡೋದು ಘೋಷಣೆಯನ್ನಾಗಿದೆ. ಹಾಗೆ ವೈರಲ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂದರೆ VRDL ಅನ್ನು ಕೂಡ ಸ್ಥಾಪನೆ ಮಾಡಬೇಕು ಕೊಡಗು ಜಿಲ್ಲೆ ಅಂತ ಹೇಳಿ, ಅಲ್ಲಿ ಭಾಳ ಹಾನಿಕಾರವಾದಂಥ ಮತ್ತು ವೈರಲ್ ಇನ್ಫೆಕ್ಷನ್ಸ್ ಏನಿದೆ ಅಂಥದನ್ನು ಕಂಡುಹಿಡಿಯುವಂಥ ಒಂದು ಲ್ಯಾಬೊರೇಟರಿಯನ್ನು ಕೊಡಗು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಿದ್ದಾರೆ. ಇದು ಆರೋಗ್ಯ ಕ್ಷೇತ್ರದಲ್ಲಿ ಕೊಟ್ಟಿರುವಂಥ ಉತ್ತಮವಾದಂಥ ಘೋಷಣೆಗಳು. ಹಾಗೆ ಸಾಮಾಜಿಕ ಕಲ್ಯಾಣದಲ್ಲಿ ನೋಡಬೇಕಾದ್ರೆ ನಾವು ನಮ್ಮ ಬುಡಕಟ್ಟು ಜನಾಂಗ, ನಮ್ಮ ಜಿಲ್ಲೆಯಲ್ಲಿರುವಂಥ ಬುಡಕಟ್ಟು ಜನಾಂಗ ಆದಂಥ ಜೇನು ಕುರುಬರು, ಎರವರು, ಕಾಡು ಕುರುಬರು, ಇವರಿಗೆಲ್ಲ ಮಲೆ ಕುಡಿಯರು ಇವರನ್ನೆಲ್ಲ ಒಳಗೊಂಡಂತೆ ಬೆಟ್ಟ ಕುರುಬರು ಇವನ್ನೆಲ್ಲ ಒಳಗೊಂಡಂತೆ ಒಂದು 2 ಉತ್ತಮವಾದಂಥ ಯೋಜನೆಯನ್ನ ಅವರ ಉದ್ಧಾರಕ್ಕೆ ಏಳಿಗೆಗಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಶಾಲೆಗಳಲ್ಲಿ ಏಕಲವ್ಯ ವಸತಿ ಶಾಲೆ ಮತ್ತು ಸ್ಪೆಷಲ್ ಸೆಲ್ ಅನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ, ಅವ್ರಿಗೆ ರೇಷನ್ ಕಾರ್ಡ್ ಕೊಡ್ಲಿಕ್ಕೋಸ್ಕರ. ಹಾಗೆ ನಾವು RDPR ಅಂದರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಗ್ರಾಮೀಣ ರಸ್ತೆಗಳನ್ನು ಪುನರ್ ನಿರ್ಮಾಣ ಮತ್ತು ರಿಪೇರಿಗೋಸ್ಕರ ಹಣವನ್ನು ಕೊಟ್ಟಿದ್ದಾರೆ. 9,450 ಕಿಲೋಮೀಟರ್ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ 5,200 ಕೋಟಿಗೆ ಅದನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಇದರಲ್ಲಿ ಕೊಡಗು ಜಿಲ್ಲೆಯ 2 ಕ್ಷೇತ್ರಗಳು ಕೂಡ ಸೇರ್ಪಡೆಯಾಗಿದೆ ಅಂತ ಹೇಳಲಿಕ್ಕೆ ಸಂತಸ ಆಗ್ತದೆ. ಹಾಗೆ ನಮ್ಮ ಪೌರ ಕಾರ್ಮಿಕರು ಯಾರು ನಮಗೆ ದಿನನಿತ್ಯ ಕೆಲಸವನ್ನು ಮಾಡಿ ನಮ್ಮ ನಗರವನ್ನು, ಗ್ರಾಮೀಣ ಪ್ರದೇಶವನ್ನು ಸ್ವಚ್ಛವಾಗಿಡ್ತಾರೆ, ಅದರಲ್ಲಿರುವಂಥ 24,000 ಪೌರ ಕಾರ್ಮಿಕರನ್ನ ರೆಗ್ಯುಲರೈಸ್ ಮಾಡಲಿಕ್ಕೆ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಬಹಳ ಸಂತೋಷ ಏನು ಅಂತ ಹೇಳಿದ್ರೆ
ನಮ್ಮ ಭಾಷೆ ಕೊಡವ ಭಾಷೆ ಏನಿದೆ ವಿವಿಧ ಜನಾಂಗದವರು ಅಂದರೆ ಕೊಡವ ಭಾಷಿಕರು, ಐರಿಯವರು ಮತ್ತು ಹೆಗಡೆ ಸಮಾಜದವರು, ಗುಡಿಯಾ ಸಮಾಜದವರು, ಎಲ್ಲರೂ ಹಲವಾರು ಸಮಾಜ, ಭಾಷಿಕ ಸಮಾಜ, 21 ಭಾಷಿಕ ಸಮಾಜ ಇದ್ದಾರೆ. ಅವರೆಲ್ಲರೂ ಅಮ್ಮ ಕೊಡವರು, ಇವರೆಲ್ಲರೂ ಕೂಡ ಮಾತಾಡುವಂಥ ಈ ಭಾಷೆಗೆ ಹೊಸದಾಗಿ ಒಂದು ಲಿಪಿಯನ್ನು ಕೂಡ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಭಾಷೆ ಬಹಳ ಸಮಸ್ಯೆ ಮತ್ತು ಸಂಕಷ್ಟವನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಅದರ ಏಳಿಗೆಗೋಸ್ಕರ, ಅದರ ಉನ್ನತೀಕರಣಕ್ಕೋಸ್ಕರ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತೀವಿ. ಅಂದರೆ ಕೊಡವ ಭಾಷಾ ಅಕಾಡೆಮಿಯನ್ನು ಸ್ಥಾಪನೆ ಮಾಡೋದನ್ನು ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಯುವಕರಿಗೆ ಮತ್ತು ಕ್ರೀಡಾ, ನಮ್ಮ ಜಿಲ್ಲೆಯಲ್ಲಿ ಕ್ರೀಡೆಗೆ ನಾವು ಪ್ರಸಿದ್ಧವಾದಂಥ ಜಿಲ್ಲೆ. ಇವತ್ತು ಅದರಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದು 2% ಮೀಸಲಾತಿ ಸೇವೆಯಾಗಿದೆ. ಅಂದರೆ ರೆಕ್ರೂಟ್ಮೆಂಟ್ನಲ್ಲಿ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಲ್ಲಿ ಕಳೆದ ಬಾರಿ ಕೊಟ್ಟಿದ್ರು. ಈ ಬಾರಿ ಎಲ್ಲ ಇಲಾಖೆಯಲ್ಲೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸುವಂಥವರಿಗೆ 2% ರಿಸರ್ವೇಷನ್ ಇದೆ. ಇದರಿಂದ ನಮ್ಮ ಜಿಲ್ಲೆಯ ಯುವಕರಿಗೆ ಅತಿ ಹೆಚ್ಚು ಲಾಭಕರವಾಗುವಂಥ ಒಂದು ಘೋಷಣೆ ಇದು. ಹಾಗೆಯೇ ಒಂದು 12 ಕೋಟಿಯನ್ನು ವಿವಿಧ ಕ್ರೀಡೆಗೆ ಅದನ್ನು ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಕೊಟ್ಟಿದ್ದಾರೆ. ಅದರಲ್ಲಿ ಹಾಕಿ ಕರ್ನಾಟಕ ಕೂಡ ಸೇರ್ಪಡೆಯಾಗಿದೆ. ಇದರಿಂದ ಕೂಡ ನಮ್ಮ ಜಿಲ್ಲೆಗೆ ಲಾಭ ಆಗಲಿದೆ. ಹಾಗೆ ಕ್ರೀಡೆಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಒಂದು ಸ್ವಂತ ಕಟ್ಟಡವನ್ನು ಪೊನ್ನಂಪೇಟೆಯಲ್ಲಿರುವಂಥ ಸ್ಪೋರ್ಟ್ಸ್ ಹಾಸ್ಟೆಲ್ನಲ್ಲಿ ನಿರ್ಮಾಣ ಮಾಡಲಿಕ್ಕೆ 5 ಕೋಟಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಹಾಗೆ ಅರಣ್ಯ ಇಲಾಖೆ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಪರಿಹಾರ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಹೊಸದಾದಂಥ ಒಂದು ಟಾಸ್ಕ್ ಫೋರ್ಸನ್ನು ಸ್ಥಾಪನೆ ಮಾಡಿದಲ್ಲದೆ 10 ಕೋಟಿಯನ್ನು ಈ ಎಲ್ಲ ಟಾಸ್ಕ್ ಫೋರ್ಸ್ಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮತ್ತು ಲೆಪರ್ಡ್ ಟಾಸ್ಕ್ ಫೋರ್ಸ್ ಏನು ಸ್ಥಾಪನೆ ಆಗಿದೆ. 7 ಇದ್ದಂಥ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನ ETF ಅದನ್ನು ಇವತ್ತು 8 ಆಗಿದೆ. 8 ಆಗಿ 10 ಕೋಟಿ ಇದನ್ನು ದೃಢಪಡಿಸಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ನೇರವಾಗಿ ಮಾನವ ಪ್ರಾಣಿ ಸಂಘರ್ಷ ನಮ್ಮ ಜಿಲ್ಲೆಯಲ್ಲಿ ಎದುರಿಸ್ತಾ ಇದ್ವಿ, ಅದನ್ನು ಬಗೆಹರಿಸಲಿಕ್ಕೆ ಇದೊಂದು ಹೆಜ್ಜೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ 100 ಕೋಟಿ ಏನು ಕೊಟ್ಟಿದ್ರು ಅದನ್ನು ಮುಂದುವರಿಸ್ತಾ ರೈಲ್ವೆ ಬ್ಯಾರಿಕೇಡನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹವನ್ನು ಸರ್ಕಾರ ಕೊಟ್ಟಿದೆ. ಮತ್ತು ನಮ್ಮ ಬೇರೆ ವಿವಿಧವಾದಂಥ ಕ್ಷೇತ್ರಗಳಲ್ಲಿ ಕೊಡಗು ಜಿಲ್ಲೆಗೆ ಕೊಡುಗೆಯನ್ನು ಕೊಡದಲ್ಲದೆ ನಮಗೆ ಇವತ್ತು ಒಂದು ಉನ್ನತ ಮಟ್ಟದ ತಾಲೂಕಾ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ವಿರಾಜಪೇಟೆಯಲ್ಲಿ 22 ಕೋಟಿಯನ್ನು ಕೂಡ ಸರ್ಕಾರ ಬಿಡುಗಡೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಬಹುಶಃ ನಾನು ನೋಡಿದಂತೆ ಇಷ್ಟೊಂದು ಸಮಗ್ರವಾಗಿ ಎಲ್ಲ ಜನಾಂಗವನ್ನು ಒಳಗೊಂಡಂತೆ ಒಂದು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದ್ಯತೆಯನ್ನು ಕೊಟ್ಟಿರುವಂಥ ಬಡ್ಜೆಟ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇದರಿಂದ ನಾನು ಬಹಳ ಸಂತಸದಿಂದ ಕೊಡಗಿನ ಜನತೆಗೆ ಮತ್ತು ಕೊಡಗಿನ ಜನತೆಯ ಪರವಾಗಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಜನರಿಗೆ ನಾವೆಲ್ಲರೂ ಕೂಡ ಸೇರಿ ಒಳ್ಳೆಯ ಒಂದು ಅಭಿವೃದ್ಧಿಯ ಕಾರ್ಯವನ್ನು ಇವತ್ತೇನು ಸರ್ಕಾರ ನಮಗೆ ತೋರಿಸಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಶ್ರಮಿಸೋಣ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ನಮ್ಮ ಜಿಲ್ಲೆ ಕಾಣಲಿದೆ ಅಂತ ಹೇಳಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 24-25 ಬಡ್ಜೆಟ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಹಾಗೂ ಆರ್ಥಿಕ ಸಚಿವರಾದಂಥ ಶ್ರೀ ಸಿದ್ದರಾಮಯ್ಯನವರು ಇವತ್ತು ವಿಧಾನಮಂಡಲದಲ್ಲಿ ಮಂಡನೆ ಮಾಡಿದ್ದಾರೆ. ಸಮಸ್ತ ಕರ್ನಾಟಕದ ಸರ್ವ ಜನಾಂಗದ ಅಭಿವೃದ್ಧಿಯ ಬಡ್ಜೆಟ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಎಲ್ಲ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಮತ್ತು ಎಲ್ಲ ವ್ಯವಸಾಯದ ಕ್ಷೇತ್ರ ಎಲ್ಲದರಲ್ಲೂ ಕೂಡ ತಮ್ಮದೇ ಆದಂಥ ವಿನೂತನವಾದಂಥ ಒಂದು ಬಜೆಟ್ನ ಕೊಟ್ಟಿದ್ದಾರೆ. ಕೊಡಗಿಗೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಹು ವರ್ಷಗಳ ಒಂದು ಕನಸು ಇವತ್ತು ಈ ಬಡ್ಜೆಟ್ನ ಮೂಲಕ ನನಸಾಗುವಂಥ ಸಂಭಾವನೆಗಳು ಕಾಣ್ತಾ ಇದೆ. ಕೊಡಗು ಜಿಲ್ಲೆಗೆ ಒಂದು ಕಾರ್ಡಿಯಾಕ್ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಘಟಕವನ್ನು ಕೊಟ್ಟಿದ್ದಾರೆ. ಹಾಗೆ
ವೈರಲ್ ಸಂಬಂಧಪಟ್ಟಂಥ ಒಂದು ಹೊಸ ಲ್ಯಾಬ್ರೇಟರಿಯನ್ನು ಕೂಡ ಸ್ಥಾಪನೆ ಮಾಡಲಿಕ್ಕೆ ಮಡಿಕೇರಿಯಲ್ಲಿ ಬಂದಿದ್ದಾರೆ. ನಮಗೆ ಕೊಡವ ಭಾಷೆ, ಮುಖ್ಯವಾಗಿ ಕೊಡವ ಭಾಷೆ ತನ್ನದೇ ಆದಂಥ ಲಿಪಿಯನ್ನು ಈಗ ತಾನೇ ಸ್ಥಾಪಿಸಿ ಒಂದು ತನ್ನದೇ ಆದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಭಾಷೆ. ಮತ್ತು ಕೊಡವ ಭಾಷೆಗೆ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ ಅದರ ಏಳಿಗೆಗೆ ಕ್ರಮವನ್ನು ವಹಿಸಿದ್ದಾರೆ. ಹಾಗೆ ವಿರಾಜಪೇಟೆಯಲ್ಲಿ ನೂತನವಾಗಿ ತಾಲೂಕಾ ಮಟ್ಟದ ಒಂದು ನ್ಯಾಯಾಲಯ ಕಟ್ಟಡವನ್ನು 22 ಕೋಟಿಯ ಅನುದಾನವನ್ನು ಕೊಟ್ಟು ಕಟ್ಟೆಗೆ ಅವಕಾಶವನ್ನು ನೀಡಿದ್ದಾರೆ. ಮತ್ತು ಪೊನ್ನಂಪೇಟೆಯಲ್ಲಿ ನಮ್ಮ ಜಿಲ್ಲೆ ಕ್ರೀಡೆಗೆ ಪ್ರಸಿದ್ಧವಾದಂಥ ಜಿಲ್ಲೆ. ಪೊನ್ನಂಪೇಟೆಯಲ್ಲಿ 5 ಕೋಟಿ ವೆಚ್ಚದ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ನ ನಿರ್ಮಾಣಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಮಾನವ ಮತ್ತು ಪ್ರಾಣಿ ಸಂರಕ್ಷಣೆಗೂ ಕೂಡ ರೈಲ್ವೆ ಬ್ಯಾರಿಕೇಡ್ನ ಅನುಷ್ಠಾನಕ್ಕೆ ತಂದು ಹಾಗೆ ಈ ಶಾಶ್ವತವಾದಂಥ ಪರಿಹಾರ ನೀಡುವಲ್ಲಿ ಕೂಡ ಈ ಬಜೆಟ್ನಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಪರವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಕೃತಜ್ಞರಾಗಿರ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿ, ವಿರೋಧ ಪಕ್ಷಗಳು ಮಾಡಿದಂಥ ಆರೋಪ ಗ್ಯಾರಂಟಿಯನ್ನು ಕೊಡಲ್ಲ ಅಂತ, ಗ್ಯಾರಂಟಿಯನ್ನು ಕೊಟ್ಟ ನಂತರ ಗ್ಯಾರಂಟಿಯನ್ನು ಕೊಟ್ಟರೆ ಸಂಪೂರ್ಣವಾಗಿ ದಿವಾಳಿ ಆಗಿಬಿಟ್ಟಿದೆ, ಯಾವುದೇ ಹಣಕಾಸಿನ ವ್ಯವಸ್ಥೆ ಇಲ್ಲ ಈ ಸರ್ಕಾರದಲ್ಲಿ, ಎಲ್ಲ ಸುಳ್ಳು ಆರೋಪಗಳು ಸುಳ್ಳು ಅಂತ ಇವತ್ತು ಸಾಬೀತಾಗಿದೆ. ಬಹುಶಃ ಅವರ ಆಶಯ ಏನಿತ್ತು ಅದು ಹುಸಿಯಾಗಿದೆ. ಅದರಿಂದ ನಾವು ಕರ್ನಾಟಕ ಜನರ ಪರವಾಗಿ ಸರ್ಕಾರ ಒಳ್ಳೆಯ ಬಜೆಟನ್ನು ಮಂಡಿಸಿದೆ ಅಂತ. ಸರಿ, ಒಟ್ಟಾರೆ ಸಾಲ ಹೆಚ್ಚಾಗಿರೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸಾಲ ಹೆಚ್ಚಾಗಿರೋದ್ರ ಬಗ್ಗೆ 1,05,000 ಕೋಟಿ ಎಷ್ಟು ಸಾಲ ಆಗಿದೆ ಈ ಬಜೆಟ್? ಈಗ ಬಜೆಟ್ನಲ್ಲಿ ನಾವು ಅದನ್ನು ಓದಿದ್ರೆ ಬರೀ 3% ಡೆಫಿಸಿಟ್ ಬಜೆಟ್. ಮತ್ತು ಇದೇ ರೀತಿಯಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದರೆ ಮುಂದೆ 2 ವರ್ಷದಲ್ಲಿ ನಾವು ಡೆಫಿಸಿಟಿಂದ ಸರ್ಪ್ಲಸ್ ಬಡ್ಜೆಟನ್ನು ಕೊಡುವಂಥ ಸಾಧ್ಯತೆ ಅದರಿಂದ ಭಾಳ ಶಿಸ್ತುಬದ್ಧವಾಗಿ ಒಂದು ಬಡ್ಜೆಟನ್ನು ಇವತ್ತು ಅನುಭವ 15ನೇ ಬಡ್ಜೆಟ್ನ ಕೊಡ್ತಾ ಇರುವಂಥ ಈ ಅನುಭವ ಏನಿದೆ ಅದು ಇವತ್ತು ರಾಜ್ಯ ಸರ್ಕಾರದ ರಾಜ್ಯದ ಜನತೆಯ ರಕ್ಷಣೆಗೆ ಬಂದಿದೆ. ಬಜೆಟ್ ಸ್ಟಾರ್ಟ್ ಆಗೋ ಮುಂಚಿತವಾಗಿಯೇ ಬಿಜೆಪಿಯವರು ಹೊರಗಡೆ ಬಂದರು. ಈ ಬಗ್ಗೆ ಅಲ್ಲ, ಪೂರ್ವ ನಿಯೋಜಿತ ಬರ್ಕೊಂಡು ಬಂದಿದ್ದಾರೆ, ಪ್ಲಕಾರ್ಡ್ಸ್ ಬಂದಿದ್ದಾರೆ. ಈ ಬಜೆಟೇ ಓದಿಲ್ಲ ಅಂದರೆ ಈ ಬಜೆಟ್ನ ವಿರೋಧಿಸಬೇಕು ಅಂತ ಪೂರ್ವ ನಿಯೋಜಿತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಒಂದು ನಡೆ. ಯಾಕಂದರೆ ಕೇಳಬೇಕು, 30ನೇ ಪ್ಯಾರಾಗ್ರಾಫ್ 470-480 ಪ್ಯಾರಾಗ್ರಾಫ್ ಇರುವಂಥ ಬಜೆಟ್ನ 30ಕ್ಕೆ ಇವರು ಎದ್ದೇಳಿ ಎಲ್ಲ ಪ್ರಕಾರ ನೆನ್ನೆನೇ ಬರೆದಿರ್ಬೇಕು. ನಿನ್ನೆ ಬಡ್ಜೆಟ್ ಬಗ್ಗೆ ಬಹುಶಃ ಮುಖ್ಯಮಂತ್ರಿಗಳ ಜೊತೆ ಯಾರು ಏನೋ ಇರೋಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಹೆಂಗೆ ಗೊತ್ತು ಬಡ್ಜೆಟ್ ಏನು ಅಂದರೆ ಇವರು ಪೂರ್ವನಿಯೋಜಿತವಾಗಿ ಈ ಸದನವನ್ನು ನಡೀಲಿಕ್ಕೆ ಬಿಡಬಾರ್ದು, ಕಲಾಪವನ್ನು ನಡೀಬಾರ್ದು ಅಂತ ಹೇಳುವಂಥ ಒಂದು ಸಿದ್ಧತೆ ಜನ ಆಯ್ಕೆ ಮಾಡಿದಾರಲ್ಲ ಅವರಿಗೆ ಇವರು ಮಾಡ್ತಾ ಇರುವಂಥ ವಿಚಾರ. ಜನ ಆಯ್ಕೆ ಮಾಡಿ ಕಳಿಸಿರೋದು ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಅದನ್ನು ಸರಿಪಡಿಸಿ ಜವಾಬ್ದಾರಿಯಿಂದ ಅವರು ಹಿಂಜರಿಗಿದ್ದಾರೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.